ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ತೇವಾಂಶದಿಂದ ತೊಗರಿಯು ಹುಳು ಬಾಧೆಗೆ ತುತ್ತಾಗುತ್ತಿದ್ದು, ಈ ಕೂಡಲೇ ಜಿಲ್ಲಾಡಳಿತದಿಂದ ಮುತುವರ್ಜಿ ವಹಿಸಿ ಜಿಐ ಟ್ಯಾಗ್ ಅಡಿಯಲ್ಲಿ ನೇರವಾಗಿ ರೈತರ ಮತ್ತು ಎಫ್ಪಿಒ ಮೂಲಕ ತೊಗರಿ ಖರೀದಿಸಲು ಕ್ರಮ ಜರುಗಿಸಬೇಕು ಎಂದು ತೊಗರಿ ಬೆಳೆಗಾರರ ಸಂಘದ ಬಸವರಾಜ್ ಇಂಗಿನ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದಿನಾಂಕ 28/7/2025 ಕಲಬುರಗಿಯ ಜಿಲ್ಲಾಧಿಕಾರಿಗಳು ಎಫ್ಪಿಒ ರೈತರು ತೊಗರಿ ಮಂಡಳಿ ಸದಸ್ಯರೊಂದಿಗೆ ಸಭೆ ಕರೆದು 2500 ಕ್ವಿಂಟಲ್ ಭೌಗೋಳಿಕ ಸೂಚ್ಯಂಕ ಹೊಂದಿರುವ ರೈತರ ಮತ್ತು ಎಫ್ಪಿಒ ಮೂಲಕ ತೊಗರಿ ಖರೀದಿಸಲು ಸೂಚಿಸಿದ್ದಾರೆ. ಈ ಎಲ್ಲ ಪ್ರಯತ್ನ ನಡೆದರೂ ಕೂಡ ತೊಗರಿ ಮಂಡಳಿಯು ಇದುವರೆಗೂ ಜಿಐ ಟ್ಯಾಗ್ ತೊಗರಿಯನ್ನ ಖರೀದಿಸುತ್ತಿಲ್ಲ. ಆದ್ರಿಂದ ಜಿಐ ಟ್ಯಾಗ್ ನೊಂದಿತ ರೈತರ ಹತ್ತಿರವಿರುವ ತೊಗರಿ ತೇವಾಂಶದಿಂದ ಹುಳು ಬಾಧೆಗೆ ತುತ್ತಾಗುತ್ತಿದೆ. ಆದುದರಿಂದ ಜಿಲ್ಲಾಡಳಿತ ಈ ಕೂಡಲೇ ಮುತುವರ್ಜಿ ವಹಿಸಿ ಜಿಐ ಟ್ಯಾಗ್ ಅಡಿಯಲ್ಲಿ ನೇರವಾಗಿ ರೈತರ ಮತ್ತು ಎಫ್ಪಿಒ ಮೂಲಕ ತೊಗರಿ ಖರೀದಿಸಲು ಕ್ರಮ ಜರುಗಿಸಲು ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಬೇಕೆಂದು ಒತ್ತಾಯ ಮಾಡಿದರು. ಕಂಡೀಷನ್ ಹಾಕಿದ ಸರ್ಕಾರದವರು ಏನು ಬೇಳೆಕಾಳ ಮಂಡಳಿ ಮುಖಾಂತರ ಖರೀದಿ ಮಾಡಬೇಕು ಅಂತ ಹೇಳಿದರು. ಅವರಿಗೆ ಮಾತ್ರ ಪ್ರೊಕ್ಯೂರ್ಮೆಂಟ್ ರೇಟ್ ಅಂದರೆ MSP ಪ್ಲಸ್ 450 ರೂಪಾಯಿ ಇದೆ. ಆದರೆ ಇವತ್ತು ಇತ್ತೀಚೆಗೆ ನಮ್ಮ ಮಂಡಳಿಯ ಅಂದರೆ ಬೇಳೆಕಾಳ ಮಂಡಳಿಯ ಘನ ವ್ಯವಸ್ಥಾಪಕ ನಿರ್ದೇಶಕರು 2-3 ಸಲ ನಮ್ಮನ್ನೆಲ್ಲ ಒಂದು ಸಭೆ ಕರೆಸಿದರು. ಯಾಕೆ ಈಗ ಐಡೆಂಟಿಫೈ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಇದನ್ನು ಯಾಕೆ ಜಿಐ ಟ್ಯಾಗ್ ತೊಗರಿಗೆ ಎಲ್ಲರೂ ರಿಜಿಸ್ಟರ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅಂದರೆ ಅದು ಡೈಲ್ಯೂಟ್ ಆಗಬಾರ್ದು ಮತ್ತು ಅದರ ಪಾವಿತ್ರ್ಯತೆ ಕಳೆದು ಹೋಗಬಾರ್ದು ಅಂತ. ಕಾರಣ ಏನಂದರೆ ತೊಗರಿ ಅಂದರೆ ಎಲ್ಲ ತೊಗರಿನೇ ಅಂತ ಬರ್ತಾರೆ. ಅದಕ್ಕಾಗಿ ಅದು ಆ ಸರ್ಟಿಫಿಕೇಟ್ ಇರೋದು ಕೇವಲ ಕಲಬುರಗಿ ಜಿಲ್ಲೆಗೆ. ಕಲಬುರಗಿ ಜಿಲ್ಲೆಯವರಂತ ಖಾತ್ರಿ ಪಡಿಸ್ಕೋಬೇಕಾದ್ರೆ ನೀವು ಒಂದು ಅರ್ಜಿ ಕೊಟ್ಟು, ಅರ್ಜಿ ಅಂದರೆ ಒಂದು ಪ್ರೊಫಾರ್ಮ ಮಾಡಿದ್ದಾರೆ, ಆ ಅರ್ಜಿ ನಮಗೆ ಕಳಿಸ್ರಿ, ನಾವು ಅದನ್ನು ನಿಮಗೊಂದು ಜಿಐ ಟ್ಯಾಗ್ ತೊಗರಿ ಬೆಳೆಗಾರರು ಅಂತ ನಿಮಗೆ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಎರಡೂ ಕಾರ್ಯಕ್ರಮ ಏನು ಸರ್ಕಾರದವರು ರಾಜ್ಯ ಸರ್ಕಾರದವರು ಮಾಡಿದ್ದಾರೆ. ಯಾಕಂದರೆ ಕಲಬುರಗಿ ಜಿಲ್ಲೆ ಒಂದೇ ಇಡೀ ರಾಷ್ಟ್ರದಲ್ಲಿ ಜಿಐ ಟ್ಯಾಗ್ ತೊಗರಿ ಬೆಳೆಯುವಂಥ ಜಿಲ್ಲೆ. ನಮ್ಮ ಜಿಲ್ಲೆ ಜೊತೆಗೆ ಯಾದಗಿರಿ ಜಿಲ್ಲೆನೂ ಇದೆ. ಈಗ ಯಾದಗಿರಿ ಜಿಲ್ಲೆ ಬೇರೆ ಆಗಿದೆ. ಆದರೆ ಇದು ಆದೇಶ ಬಂದಾಗ ಕಲಬುರಗಿ ಯಾದಗಿರಿ ಸಂಯುಕ್ತ ಜಿಲ್ಲೆ ಇತ್ತು, ಅಖಂಡ ಜಿಲ್ಲೆ ಇತ್ತು. ಆದರೆ ಈ ನಮ್ಮ ತೊಗರಿ ಮಂಡಳಿ ಅಂದರೆ ಮೊದಲು ತೊಗರಿ ಮಂಡಳಿ ಸಾಧ್ಯವಾದಷ್ಟು ಎಲ್ಲರೂ ತೊಗರಿ ಮಂಡಳಿ ಅಂತ ಕರೀತಾರೆ. ಅದು ಬೇಳೆಕಾಳು ಮಂಡಳಿ ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕೆ ಒಬ್ಬರು ನಮ್ಮ ರಾಜ್ಯ ಸರ್ಕಾರದ ಕೃಷಿ ಸಚಿವರೇ ಅದರ ಅಧ್ಯಕ್ಷರಾಗಿದ್ದಾರೆ. ಹಾಗೂ ಒಬ್ಬ ಹಿರಿಯ ಕೃಷಿ ಅಧಿಕಾರಿ ಅಂದರೆ ಜಾಯಿಂಟ್ ಡೈರೆಕ್ಟರ್ ಲೆವೆಲ್ಲಿನ ಕೃಷಿ ಅಧಿಕಾರಿಯನ್ನು ಇದಕ್ಕೆ ವ್ಯವಸ್ಥಾಪಕ ನಿರ್ದೇಶಕರು ಅಂತ ನೇಮಕ ಮಾಡಿದ್ದಾರೆ. ಹಿಂದೆ ಒಬ್ಬರು ವ್ಯವಸ್ಥಾಪಕ ನಿರ್ದೇಶಕರಿದ್ದರು. ಹಿಂದೆ ಅಂದರೆ ಭಾಳ ದಿನ ಹಿಂದೆ ಅಲ್ಲ, ಒಂದು ತಿಂಗಳು 1.5 ತಿಂಗಳ ಹಿಂದೆ ಅವರು ನಮ್ಮ ರೈತರನ್ನ ಮುಖಂಡರನ್ನ ಕರೆಸಿ 2-3 ಸಭೆ ಮಾಡಿ ಅದನ್ನು ಹೇಳಿದ್ರು. ಸರ್ಕಾರ ಒಳ್ಳೆಯ ಆದೇಶ ಮಾಡಿದೆ, ಅದಕ್ಕೆ ನೀವು ಜಿಐ ಟ್ಯಾಗ್ ತೊಗರಿಗೆ ನಮ್ಮ ಮೂಲಕ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ನೀವೆಲ್ಲ ಕೊಡ್ಕೋರಿ. ಆದರೆ ನಿಮಗೇನೆಂದರೆ ನಾವು 3 ತಿಂಗಳಿಗೆ ಒಂದು ಸರ್ತಿ ಅವಕಾಶ ಕೊಡ್ತೀವಿ. ಅಂದರೆ ಪ್ರತಿ ಎಫ್ ಪಿ ಒ ಅಂದರೆ ರೈತ ಉತ್ಪಾದಕರ ಸಂಘಗಳೇನಿದಾವೆ, ಕಂಪನಿ ಅಂತ ಕರಿತೀವಿ ನಾವು, ಅದು ಸಂಘಗಳೇ ಅವು. ಅವರಿಗೆ ಅಧಿಕಾರ ಕೊಟ್ಟರು. ನೀವು ನಿಮ್ಮ ಭಾಗದಲ್ಲಿ ಯಾರ್ಯಾರು ಬೆಳೆದಿದ್ದಾರೆ, ಅದು ಎಲ್ಲರೂ ಬೆಳೆದಿದ್ದಾರೆ, ಅದು ಒಂದು ಮಾತು. ಆದರೆ ರಿಜಿಸ್ಟ್ರೇಷನ್ ಯಾರ್ದಾಗಿದೆ ತೊಗರಿ ಬೆಳೆಗಾರರು, ಇದು ಜಿಐ ಟ್ಯಾಗ್ ತೊಗರಿ ಬೆಳೆಗಾರರು ಅಂಥವ್ರ ಹತ್ರ ತಗೊಂಡು ಮಂಡಳಿ ತಂದು ಕೊಡ್ರಿ. ಮಂಡಳಿ ನಿಮಗೆ MSP ಪ್ಲಸ್ 450 ರೂಪಾಯಿ ಕೊಡ್ತದೆ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.